ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಅಂತಿಮ ತೀರ್ಪು ಪ್ರಕಟವಾಗಲಿದೆ. ಸುಪ್ರೀಂ ಕೋರ್ಟ್ ತೀರ್ಪು ಹಿನ್ನೆಲೆಯಲ್ಲಿ ಇದೀಗ ಎಲ್ಲರ ಚಿತ್ತ ಸುಪ್ರೀಂ ಕೋರ್ಟ್ನ ತಾನಿಟ್ಟಿದೆ. ಕಾವೇರಿ ನೀರು ಹಂಚಿಕೆಯಲ್ಲಿ ಈ ಬಾರಿಯಾದರೂ ಕೂಡ ರಾಜ್ಯಕ್ಕೆ ನ್ಯಾಯ ಸಿಗುತ್ತಾ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ, ಅಥವಾ ಹಿಂದೆಯಾದಂಥ ಅನ್ಯಾಯವೇ ಮುಂದುವರಿಯುತ್ತಾ ಅನ್ನುವಂಥ ಮಾತುಗಳು ಕೂಡ ಇದೀಗ ಕೇಳಿ ಬರ್ತಾ ಇವೆ. ನಾಳೆ ಅಂತಿಮ ತೀರ್ಪು ಪ್ರಕಟಣೆಯಾಗಲಿದೆ. ತೀರ್ಪು ಹಿನ್ನೆಲೆಯಲ್ಲಿ ಇದೀಗ ಎಲ್ಲರ ಚಿತ್ತ ಸುಪ್ರೀಂ ಕೋರ್ಟ್ನ ತಾನೆಟ್ಟಿದೆ. ಈ ಹಿಂದೆ ಅಲಾಟ್ ಆದಂಥ ನೀರು, ಹಿಂದೆ ನಿಗದಿ ಮಾಡಿರುವಂತಹ ನೀರು ಹಂಚಿಕೆ ಏನಿದೆ ಅದೇ ಯಥಾವತ್ತಾಗಿ ಮುಂದುವರಿಯುತ್ತಾ, ಅಥವಾ ಕರ್ನಾಟಕಕ್ಕೆ ಪೂರಕವಾದಂಥ ಆದೇಶ ಏನಾದರೂ ಬರುತ್ತಾ ಅನ್ನುವಂಥ ನಿರೀಕ್ಷೆಯನ್ನ ಎಲ್ಲರೂ ಇಟ್ಕೊಳ್ಳಲಾಗಿದೆ. 2007ರಲ್ಲಿ ಕಾವೇರಿ ನ್ಯಾಯಾಧಿಕರಣ ಅಂತಿಮವಾದಂತಹ ತೀರ್ಪನ್ನು ನೀಡಿತ್ತು. ಆದರೆ ಆ ನ್ಯಾಯಾಧಿಕರಣದ ಅಂತಿಮ ತೀರ್ಪನ್ನು ಪ್ರಶ್ನಿಸಿ 3 ರಾಜ್ಯಗಳು ಕೂಡ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ವು. ಆ ಮೇಲ್ಮನವಿಯ ವಿಚಾರಣೆ ನಡೆದು, ಸವಿಸ್ತಾರವಾದಂತಹ ವಿಚಾರಣೆ ನಡೆದು ಇದೀಗ ಅಂತಿಮ ತೀರ್ಪನ್ನ ಪ್ರಕಟ ಮಾಡಲಾಗುತ್ತೆ. ಇನ್ನು ನ್ಯಾಯಾಧಿಕರಣ ನೀಡಿದಂತಹ ತೀರ್ಪಿನಲ್ಲಿ ಕರ್ನಾಟಕಕ್ಕೆ ಕೇವಲ ವಾರ್ಷಿಕ 270 TMC ನೀರನ್ನ ಸಿಗಬೇಕು ಅನ್ನುವಂಥ ಆದೇಶ ನೀಡಿತು. ಜೊತೆಗೆ ತಮಿಳುನಾಡಿಗೆ ವಾರ್ಷಿಕವಾಗಿ 419 TMC, ಇನ್ನು ಕೇರಳಕ್ಕೆ ವಾರ್ಷಿಕವಾಗಿ 30 TMC ನೀರು ಹಂಚಿಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾವೇರಿ ನ್ಯಾಯಾಧಿಕರಣ ತೀರ್ಪನ್ನ ಕೊಟ್ಟಿತ್ತು. ಆದರೆ ಆ ತೀರ್ಪನ್ನ 3 ರಾಜ್ಯಗಳು ಒಪ್ಪಿರಲಿಲ್ಲ. ಈ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿದ್ವು. ಆ ಮೇಲ್ಮನವಿಯ ವಿಚಾರಣೆ ನಡೆದು ಸುದೀರ್ಘವಾದಂತಹ ವಿಚಾರಣೆ, 3 ರಾಜ್ಯಗಳ ವಾದ, 3 ಸರ್ಕಾರಗಳ ಪರವಾಗಿ ವಕೀಲರು ನಡೆಸಿರುವಂತಹ ವಾದ ಪ್ರತಿವಾದಗಳನ್ನು ಆಲಿಸಿರುವಂತಹ ಸುಪ್ರೀಂ ಕೋರ್ಟ್ನ 3 ನ್ಯಾಯಾಧೀಶರಿರುವಂತಹ ಪೀಠ ಇದೀಗ ಅಂತಿಮವಾದಂತಹ ತೀರ್ಪನ್ನು ನೀಡುತ್ತೆ. ಅಂತಿಮ ತೀರ್ಪಿನಲ್ಲಿ ನಿಜವಾಗ್ಲೂ ಕೂಡ ಕರ್ನಾಟಕಕ್ಕೆ ಪೂರಕವಾದಂತಹ ಆದೇಶ ಬರುತ್ತಾ ಅಥವಾ ವ್ಯತಿರಿಕ್ತವಾದಂತಹ ಆದೇಶ ಬರುತ್ತಾ ಅನ್ನುವಂಥ ನಿರೀಕ್ಷೆಯನ್ನ ಇಡೀ ಕನ್ನಡಿಗರು ಇಟ್ಕೊಂಡಿದ್ದಾರೆ. ಹೀಗಾಗಿ ಎಲ್ಲರ ಚಿತ್ತ ಇದೀಗ ಸುಪ್ರೀಂ ಕೋರ್ಟ್ನತ್ತ ನೆಟ್ಟಿದೆ. ಇನ್ನು ರಾಜ್ಯದ ಸುಪರ್ದಿಯಲ್ಲಿರುವಂತಹ ಜಲಾಶಯಗಳು ಮಂಡಳಿಯ ಸುಪರ್ದಿಗೆ ಹೋಗುತ್ತೆ. ಒಂದೊಮ್ಮೆ ಏನಾದರೂ ಕಾವೇರಿ ನದಿ ನೀರು ನಿರ್ವಹಣಾ ಮಂಡಳಿ ಏನಾದರೂ ರಚನೆಯಾದರೆ ರಾಜ್ಯದ ಸುಪರ್ದಿಯಲ್ಲಿರುವಂತಹ ಎಲ್ಲ ಜಲಾಶಯಗಳು ಮಂಡಳಿಯ ನಿಯಂತ್ರಣಕ್ಕೆ ಹೋಗುತ್ತೆ. ಸಂಕಷ್ಟದ ವರ್ಷದಲ್ಲೂ, ಅಂದ್ರೆ ಮಳೆ ಬರದೆ ಸಂಕಷ್ಟ ಇದ್ರೂ ಕೂಡ ಮಂಡಳಿ ಸೂಚಿಸಿದಷ್ಟು 3 ರಾಜ್ಯಗಳಿಗೆ ಬಿಡಬೇಕಾಗುತ್ತೆ. ಇನ್ನು ಕಾವೇರಿ ಕಣಿವೆಯ ಕಾಲುವೆ, ನಾಲೆಗಳು ಮತ್ತೆ ಕೆರೆಗಳಿಗೆ ನೀರನ್ನ ಹರಿಸಬೇಕಾದ್ರೂ ಕೂಡ ಮಂಡಳಿಯ ಅನುಮತಿಯನ್ನು ಪಡೆಯಬೇಕಾಗುತ್ತೆ. 4 ಕಣಿವೆ ರಾಜ್ಯಗಳಲ್ಲಿ ಯಾವ ಬೆಳೆಯನ್ನ ಬೆಳೆಯಬೇಕು, ಯಾವ ಪ್ರದೇಶದಲ್ಲಿ ಯಾವ ಬೆಳೆ ಬೆಳಿಬೇಕು, ಎಷ್ಟು ಪ್ರಮಾಣದಲ್ಲಿ ಬೆಳೆಯನ್ನ ಬೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಂಡಳಿಯೇ ಒಂದು ತೀರ್ಮಾನವನ್ನು ಕೈಗೊಳ್ಳುತ್ತೆ. ಇನ್ನು ಕೃಷಿ ಮತ್ತೆ ಕುಡಿಯುವ ಉದ್ದೇಶಕ್ಕೆ ಬಿಡಬೇಕಾದಂತಹ ನೀರಿನ ಪ್ರಮಾಣವನ್ನು ಕೂಡ ಮಂಡಳಿಯೇ ತೀರ್ಮಾನ ಕೈಗೊಳ್ಳೋದ್ರಿಂದ ಇದು ಕರ್ನಾಟಕಕ್ಕೆ ವ್ಯತಿರಿಕ್ತವಾಗುತ್ತೆ ಅನ್ನುವಂಥ ಮಾತುಗಳು. ಇನ್ನು ಕಣಿವೆಯಾಚೆಗಿನ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಇರುವಂತಹ ಡ್ಯಾಮ್ಗಳು ಮಂಡಳಿಯ ಸುಪರ್ದಿಗೆ ಹೋಗುತ್ತೆ. ನಿರ್ವಹಣಾ ಮಂಡಳಿ ರಚನೆಯಿಂದ ಆಗುವಂತ ಲಾಭವೇನು ಅನ್ನೋದನ್ನ ನೋಡೋದಾದ್ರೆ, ತಮಿಳುನಾಡು ಸೇರಿ ಎಲ್ಲಾ ರಾಜ್ಯಗಳ ಕಾವೇರಿ ರಾಜಕೀಯಕ್ಕೆ ತೆರೆ ಬೀಳುತ್ತೆ. ರಾಜಕೀಯ ನಡೀತಾ ಇರುವಂತಹ ರಾಜಕೀಯಕ್ಕೆ ಒಂದು ಹಂತಕ್ಕೆ ತೆರೆ ಬೀಳುತ್ತೆ. ಇನ್ನು ಚುನಾವಣೆ ಸಂದರ್ಭದಲ್ಲಿ ಕಾವೇರಿ ವಿಚಾರದಲ್ಲಿ ಪದೇ ಪದೇ ಖ್ಯಾತೆ ತೆಗೆಯುವಂತ, ಪದೇ ಪದೇ ಗದ್ದಲ ಎದುರಾಗುವಂತ ವಿಷಯ ಕೂಡ ಇರೋದಿಲ್ಲ. ಇನ್ನು ಭಾವನಾತ್ಮಕವಾದಂತಹ ವಿಷಯವನ್ನ ನಿಭಾಯಿಸುವಂತಹ ಸಂದಿಗ್ಧತಾ ಪರಿಸ್ಥಿತಿಯನ್ನ ಎಲ್ಲ ರಾಜ್ಯಗಳು ಕೂಡ ಅನುಭವಿಸಬೇಕಾದಂತ ಪರಿಸ್ಥಿತಿ ಇರೋದಿಲ್ಲ. ಇನ್ನು ತುಂಗಭದ್ರಾ ಸೇರಿ ಇತರೆ ನದಿಗಳ ನೀರು ಪೂರೈಕೆಯಲ್ಲಿ ಯಾವ ರೀತಿಯಾಗಿ ನದಿ ನೀರು ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ಇರಬಹುದಾದಂತಹ ಯಾವೆಲ್ಲ ಮಾನದಂಡಗಳಿದೆಯೋ ಅದೇ ರೀತಿಯಾದಂತಹ ಮಾನದಂಡ ಕಾವೇರಿ ನದಿಗೂ ಬರುತ್ತೆ. ಈ ಕಾರಣಕ್ಕಾಗಿ ಕರ್ನಾಟಕಕ್ಕೆ ಲಾಭ ಆಗುತ್ತೆ ಎನ್ನುವಂತ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಇದು ನಾಳೆ ಒಂದೊಮ್ಮೆ ಕಾವೇರಿ ತೀರ್ಪು ಅಂತಿಮವಾಗಿ ಬಂದಂತಹ ಸಂದರ್ಭದಲ್ಲಿ ಕಾವೇರಿ ನದಿ ನೀರು ನಿರ್ವಹಣಾ ಮಂಡಳಿಯನ್ನ ರಚನೆ ಮಾಡಿದ್ರೆ ಆಗಬಹುದಾದಂತಹ ಲಾಭ ಜೊತೆಗೆ ಆಗಬಹುದಾದಂತಹ ನಷ್ಟದ ಒಟ್ಟು ತಾತ್ಪರ್ಯ ಇದು. ಒಂದೊಮ್ಮೆ ಏನಾದರೂ ಮಂಡಳಿ ರಚನೆಯಾದರೆ ಕಾವೇರಿ ಕೊಳದಲ್ಲಿರುವಂತಹ 4 ಡ್ಯಾಮ್ಗಳು ಜೊತೆಗೆ 3 ರಾಜ್ಯಗಳಲ್ಲಿರುವಂತಹ ಇತರೆ ಡ್ಯಾಮ್ಗಳು ಕೂಡ ಕಂಪ್ಲೀಟ್ ಆಗಿ ಮಂಡಳಿಯ ಕಂಟ್ರೋಲ್ಗೆ ಬರುತ್ತೆ. ಯಾವ ಬೆಳೆಯನ್ನ ಬೆಳಿಬೇಕು, ಯಾವ ಬೆಳೆಯನ್ನ ಬೆಳಿಬಾರದು ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಕೃಷಿಗೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಕುಡಿಯೋ ನೀರಿಗೂ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಅಂತ ನಿಗದಿ ಮಾಡುವಂತಹ ಜವಾಬ್ದಾರಿ, ತೆಗೆದುಕೊಳ್ಳುವಂತಹ ತೀರ್ಮಾನ ಮಂಡಳಿಯದ್ದಾಗುತ್ತೆ. ಒಂದೊಮ್ಮೆ ಏನಾದರೂ ಮಂಡಳಿ ರಚನೆಯಾದರೆ ಆಗಬಹುದಾದಂಥ ಲಾಭವನ್ನು ನೋಡೋದಾದ್ರೆ ಕಂಪ್ಲೀಟ್ ಆದಂಥ ಈ ರಾಜಕೀಯ ನಾಟಕಕ್ಕೆ ತೆರೆ ಬೀಳುತ್ತೆ. ಮತ್ತೆ ಭಾವನಾತ್ಮಕವಾದಂಥ ಸಂದರ್ಭಗಳನ್ನು ಎದುರಿಸಬೇಕಾದಂಥ ಸಂದಿಗ್ಧತೆ ಯಾವ ಎದುರಾಗಲ್ಲ.